ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 93 ಮತ್ತು 94ನೆಯ ಅಧ್ಯಾಯಗಳ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯಗಳಲ್ಲಿ ನವಗ್ರಹ ಹೋಮ ಶಾಂತಿ ವಿಧಾನ, ಅಯುತ ಹೋಮ, ಕೋಟಿ ಹೋಮ, ಲಕ್ಷ ಹೋಮ, ಶತ್ರುನಾಶ, ವಶಕರ್ಮ, ನವಗ್ರಹ ಸ್ವರೂಪ ಕಥನಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವೈಶಂಪಾಯನ ಮುನಿಯು ಮುಂದುವರಿಸಿ ಹೇಳುತ್ತಾನೆ, ನವಗ್ರಹ ದಾನಗಳ ದಕ್ಷಿಣೆಯನ್ನು ಆಯಾ ದಾನಗಳ ಮಂತ್ರಗಳಿಂದಲೇ ಕೊಡಬೇಕು. ಕಪಿಲವರ್ಣದ ಎಲವು ಹಸುವೆ, ನೀನು ಸಕಲ ದೇವತೆಗಳಿಗೂ ಪೂಜ್ಯಳು, ಸರ್ವ ತೀರ್ಥ ಸ್ವರೂಪಿಣಿ, ಸಕಲ ದೇವತಾಮಯಿ. ಆದುದರಿಂದ ನನಗೆ ಶಾಂತಿಯನ್ನು ಕೊಡು. ಎಲೆ ಶಂಖವೇ, ನೀನು ಪುಣ್ಯಸ್ವರೂಪನು, ಮಂಗಳ ವಸ್ತುಗಳಲ್ಲೆಲ್ಲ ಮಂಗಳವೆನಿಸಿದವನು. ವಿಷ್ಣುವು ನಿನ್ನನ್ನು ಧರಿಸಿರುವನು. ಆದುದರಿಂದ ನನಗೆ ಶಾಂತಿಯನ್ನು ಕೊಡು. ಲೋಕಾನಂದಕರವೆನಿಸಿದ ಎಲೆ ವೃಷಭವೇ, ನೀನು ಧರ್ಮಪುರುಷನ ಸ್ವರೂಪವೆನಿಸಿರುವೆ. ಈಶ್ವರನ
ವಾಹನವಾಗಿದ್ದೀಯೆ. ಆದುದರಿಂದ ನನಗೆ ಶಾಂತಿಯನ್ನು ನೀಡು. ಓ ಸುವರ್ಣವೇ, ನೀನು ಬ್ರಹ್ಮನ ಗರ್ಭದಲ್ಲಿ ಜನಿಸಿದವನು. ಅಗ್ನಿಯ ವೀರ್ಯವೆನಿಸಿಕೊಂಡಿರುವೆ. ಅಕ್ಷಯವಾದ ಪುಣ್ಯಫಲವನ್ನು ಕೊಡುವಾತನು. ಆದುದರಿಂದ ನನಗೆ ಶಾಂತಿಯನ್ನು ಕರುಣಿಸು. ಪೀತಾಂಬರಗಳೆರಡು ವಾಸುದೇವನಿಗೆ ಪ್ರಿಯವಾದವು. ಅವುಗಳನ್ನು ದಾನವಾಗಿ ಕೊಡುತ್ತೇನೆ. ಎಲೆ ವಿಷ್ಣುವೇ, ಆದುದರಿಂದ ನೀನು ನನಗೆ ಶಾಂತಿಯನ್ನು ಕೊಡು. ಎಲೈ ಅಶ್ವವೇ, ನೀನು ಸಾಕ್ಷಾತ್ ವಿಷ್ಣು ಸ್ವರೂಪನು. ಅಮೃತದಲ್ಲಿ ಉತ್ಪನ್ನನಾದವನು. ನಿತ್ಯವೂ ಚಂದ್ರ ಸೂರ್ಯರಿಗೆ ವಾಹನವಾಗಿರುವವನು. ಆದುದರಿಂದ ನನಗೆ ಶಾಂತಿಯನ್ನು ಕೊಡು. ಸಕಲ ಭೂಮಂಡಲ ಸ್ವರೂಪಳಾದ ಎಲೈ ಗೋಮಾತೆಯೇ, ನೀನು ಮಹಿಮೆಯಲ್ಲಿ ಕೇಶವನಿಗೆ ಸಮಾನಳು. ನಿತ್ಯವೂ ಸರ್ವ ಪಾಪವನ್ನು ಪರಿಹರಿಸುವವಳು. ನನಗೆ ಶಾಂತಿಯನ್ನು ಕರುಣಿಸು. ಎಲೈ ಕಬ್ಬಿಣವೇ, ಶ್ರಮ ಸಾಧ್ಯವಾದ ಕಾರ್ಯಗಳೆಲ್ಲ ಯಾವಾಗಲೂ ನಿನ್ನ ಅಧೀನವಾಗಿವೆ. ನೇಗಿಲು ಮೊದಲಾದ ಕೃಷಿಯ ಸಾಧನಗಳು, ಕತ್ತಿ ಮುಂತಾದ ಆಯುಧಗಳು ನಿನ್ನಿಂದಲೇ ಆಗುತ್ತವೆ. ಆದುದರಿಂದ ನನಗೆ ಶಾಂತಿಯನ್ನು ನೀಡು. ಎಲೈ ಅಜವೇ, ನೀನು ಸಕಲ ಯಜ್ಞಗಳಿಗೂ ಅಂಗಭೂತವಾಗಿರುವೆ. ಅಗ್ನಿದೇವನಿಗೆ ನಿತ್ಯ ವಾಹನವೆನಿಸಿರುವೆ. ಆದ ಕಾರಣ ನನಗೆ ಶಾಂತಿಯನ್ನು ಕೊಡು. ಹಸುಗಳ ಅವಯವಗಳಲ್ಲಿ 14 ಲೋಕಗಳು ನೆಲೆಸಿವೆ. ಆದುದರಿಂದ ಅವುಗಳು ಈ ಲೋಕದಲ್ಲೂ ಪರಲೋಕದಲ್ಲೂ ನನಗೆ ಶ್ರೇಯಸ್ಸಾಧನಗಳಾಗಲಿ. ವಿಷ್ಣುವಿನ ಹಾಸಿಗೆಯು ಲಕ್ಷ್ಮಿ ಇಲ್ಲದೆ ಎಂದಿಗೂ ಬರಿದಾಗಿರದು. ಹಾಗೆಯೇ ಒಂದೊಂದು ಜನ್ಮದಲ್ಲಿಯೂ ನನ್ನ ಹಾಸಿಗೆಯೂ ಸಹ ಬರಿದಾಗದಿರಲಿ. ಇದನ್ನು ನಾನು ದಾನ ಮಾಡುತ್ತೇನೆ. ಸಕಲ ರತ್ನಗಳಲ್ಲಿಯೂ ದೇವತೆಗಳೆಲ್ಲ ನೆಲೆಸಿರುವರು. ನಾನು ಮಾಡುವ ರತ್ನದಾನದಿಂದ ಅವರು ತೃಪ್ತರಾಗಿ ನನಗೆ ಉತ್ತಮವಾದ ವಸ್ತುಗಳನ್ನು ಅನುಗ್ರಹಿಸಲಿ. ಮಿಕ್ಕ ದಾನಗಳು ಭೂದಾನದ 16ನೇ 1 ಪಾಲಿಗೂ ಸರಿಯಾಗಲಾರವು. ಅಂತಹ ಭೂದಾನವನ್ನು ನಾನೀಗ ಮಾಡುತ್ತೇನೆ. ಅದರಿಂದ ನನಗೆ ಶಾಂತಿ ಲಭಿಸಲಿ. ಈ ರೀತಿಯಲ್ಲಿ ದ್ರವ್ಯಕ್ಕಾಗಿ ಕಾರ್ಪಣ್ಯ ಮಾಡದೆ ಸುವರ್ಣ, ರತ್ನ, ವಸ್ತ್ರ, ಗಂಧ, ಪುಷ್ಪ, ಧೂಪ ಇವುಗಳಿಂದ ಭಕ್ತಿಯೊಡನೆ ಸತ್ಕರಿಸಬೇಕು. ಈ ವಿಧಾನದಿಂದ ಗ್ರಹ ಪೂಜೆಯನ್ನು ಮಾಡುವಾತನು ಸಕಲ ಇಷ್ಟಾರ್ಥಗಳನ್ನು ಪಡೆಯುವನು. ಮರಣಾನಂತರ ಸ್ವರ್ಗದಲ್ಲಿ ಮಾನ್ಯನಾಗುವನು. ದ್ರವ್ಯಾನುಕೂಲತೆ ಇಲ್ಲದ ದರಿದ್ರನೇ ಆಗಿರಲಿ, ಮನುಷ್ಯನು ತನಗೆ ಪ್ರತಿಕೂಲವಾಗಿರುವ ಗ್ರಹವನ್ನು ನಿತ್ಯವೂ ಪ್ರಯತ್ನಪೂರ್ವಕವಾಗಿ ಆರಾಧಿಸಬೇಕು. ಉಳಿದವುಗಳನ್ನೂ ಸಹ ಪೂಜಿಸಬೇಕು. ಇದು ಪ್ರಾಜ್ಞನ ಲಕ್ಷಣ. ಗ್ರಹಗಳು, ಹಸುಗಳು, ರಾಜರು, ಮುಖ್ಯವಾಗಿ ಬ್ರಾಹ್ಮಣರು ಇವರು ತಮ್ಮನ್ನು ಗೌರವಿಸಿ ಸತ್ಕರಿಸಿದವರನ್ನು ಮನ್ನಿಸುವರು. ಅವಮಾನ ಮಾಡಿದವರನ್ನು ದಹಿಸುವರು. ಬಾಣ ಪ್ರಹಾರವು ತಗಲದಂತೆ ಕವಚವು ತಡೆಯುತ್ತದೆ. ಹಾಗೆಯೇ ದುರ್ದೈವದಿಂದ ಕೇಡಾಗದಂತೆ ಶಾಂತಿಯು ನಿವಾರಿಸುತ್ತದೆ. ಆದುದರಿಂದ ಶ್ರೇಯಸ್ಸನ್ನು ಕೋರುವವನು ಯಾವ ಕರ್ಮವನ್ನಾಗಲಿ ದಕ್ಷಿಣೆ ಇಲ್ಲದೆ ಮಾಡಬಾರದು. ಕೊನೆಗೆ ಒಬ್ಬನಾದರೂ ತೃಪ್ತನಾಗುವಂತೆ ಸಂಪೂರ್ಣವಾದ ದಕ್ಷಿಣೆಯನ್ನು ಕೊಡಬೇಕು. ನವಗ್ರಹ ಯಜ್ಞದಲ್ಲಿ ಯಾವಾಗಲೂ ಈ ಆಯುತ ಹೋಮವು ಎಂದರೆ 10,000 ಸಂಖ್ಯೆಯ ಹೋಮವು ಇದ್ದೇ ಇರುವುದು. ವಿವಾಹ ಮೊದಲಾದ ಉತ್ಸವಗಳು,
ಯಜ್ಞಗಳು, ದೇವಾಲಯಾದಿ ಪ್ರತಿಷ್ಠಾ ಕರ್ಮಗಳು, ಉದ್ವೇಗ ಮತ್ತು ಉತ್ಪಾತಗಳಿಗಾಗಿ ಮಾಡುವ ಶಾಂತಿ ಕರ್ಮಗಳು, ಇವುಗಳಲ್ಲೆಲ್ಲ ನಿರ್ವಿಘ್ನತೆಗಾಗಿ ಈ ಆಯುತ ಹೋಮವನ್ನು ಮಾಡಬೇಕೆಂದು ಶಾಸ್ತ್ರವು ಹೇಳುತ್ತದೆ. ಇನ್ನು ಮುಂದೆ ಲಕ್ಷ ಹೋಮದ ವಿಧಾನವನ್ನು ಕೇಳು. ಈ ಲಕ್ಷ ಹೋಮವು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವುದೆಂದು ಪ್ರಾಜ್ಞರು ಹೇಳುತ್ತಾರೆ. ಇದು ಪಿತೃಗಳಿಗೆ ಪ್ರಿಯಕರವಾದುದು. ಭೋಗ ಫಲವನ್ನು, ಮೋಕ್ಷ ಫಲವನ್ನು ಸಾಕ್ಷಾತ್ತಾಗಿ ಕೊಡುವುದು. ಗ್ರಹಬಲವು, ತಾರಾಬಲವು ಸರಿಯಾಗಿರುವ ಶುಭ ದಿವಸದಲ್ಲಿ ಬ್ರಾಹ್ಮಣರ ಅನುಗ್ರಹವನ್ನು ಪಡೆದು ಆಸ್ತಿಕನಾದ ಯಜಮಾನನು ತನ್ನ ಮನೆಗೆ ಈಶಾನ್ಯ ದಿಕ್ಕಿನಲ್ಲಿ, ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಾದರೂ ಆಗಬಹುದು, ಯಾಗ ಮಂಟಪವನ್ನು ನಿರ್ಮಾಣ ಮಾಡಬೇಕು. ಇಲ್ಲವೇ ಈಶ್ವರನ ದೇವಸ್ಥಾನದಲ್ಲಾದರೂ ಮಂಟಪವನ್ನು ಕಟ್ಟಬಹುದು. ಅದು ಚೌಕವಾಗಿ ಉತ್ತರಾಭಿಮುಖವಾಗಿರಬೇಕು. 8 ಅಥವಾ 10 ಮೊಳಗಳ ಅಳತೆ ಇರಬಹುದು. ನೆಲವು ಈಶಾನ್ಯಕ್ಕೆ ಇಳಿಜಾರಾಗಿರುವಂತೆ ಪ್ರಯತ್ನದಿಂದ ಏರ್ಪಡಿಸಬೇಕು. ಮಂಟಪದೊಳಗೆ ಈಶಾನ್ಯ ಪ್ರದೇಶದಲ್ಲಿ ಶಾಸ್ತ್ರೋಕ್ತವಾದ ಲಕ್ಷಣಗಳಿಂದ ಕೂಡಿದ ಶುಭಕರವಾದ ಅಗ್ನಿಕುಂಡವನ್ನು ರಚಿಸಬೇಕು. ಕುಂಡವು 4 ಕಡೆಗಳಲ್ಲಿಯೂ ಚೌಕವಾಗಿ ಮೇಖಲೆಗಳಿಂದಲೂ ಯೋನಿ ಮುಖದಿಂದಲೂ ಕೂಡಿರಬೇಕು. ಮೇಖಲೆಯು 4 ಅಂಗುಲ ಅಗಲವೂ ಅಷ್ಟೇ ಎತ್ತರವೂ ಇರಬೇಕು. ಇದನ್ನು ಈಶಾನ್ಯದ ಕಡೆಗೆ ಇಳಿಜಾರಾಗಿರುವಂತೆ ರಚಿಸಬೇಕು. ನವಗ್ರಹ ಯಜ್ಞವು ಸಕಲ ಲೋಕಗಳಿಗೂ ಶಾಂತಿಯನ್ನು ಕೊಡತಕ್ಕುದೆಂದು ಹೇಳಿದೆ. ಕುಂಡದ ಅಳತೆಯಲ್ಲಿಯೂ ರಚನೆಯಲ್ಲಿಯೂ ಹೆಚ್ಚು ಕಡಿಮೆಯಾದರೆ ಹಲವು ಬಗೆಯ ಭೀತಿಯುಂಟಾಗುವುದು. ಆದುದರಿಂದ ಸಂಪೂರ್ಣವಾದ ಲಕ್ಷಣಗಳಿರುವಂತೆ ಅದನ್ನು ರಚಿಸಬೇಕು. ಲಕ್ಷ ಹೋಮವು ಆಯುತ ಹೋಮಕ್ಕಿಂತಲೂ ಆಹುತಿಗಳ ಸಂಖ್ಯೆಯಲ್ಲಿ 10 ಪಾಲು ಅಧಿಕವಾಗಿರುವುದು. ದಕ್ಷಿಣೆಗಳ ವಿಷಯದಲ್ಲಿಯೂ ಹೀಗೆಯೇ ಇರುವಂತೆ ಪ್ರಯತ್ನಿಸಬೇಕು. ಲಕ್ಷ ಹೋಮದಲ್ಲಿ ಅಗ್ನಿಕುಂಡವು 2 ಮೊಳ ಅಗಲವೂ 4 ಮೊಳ ಉದ್ದವೂ ಇರುವುದು. ಅದಕ್ಕೆ 1 ಯೋನಿಮುಖವೂ 3 ಮೇಖಲೆಗಳೂ ಇರುವವು. ಅದಕ್ಕೂ ಈಶಾನ್ಯದಲ್ಲಿ ದೇವತೆಗಳ ಸ್ಥಾಪನೆಗಾಗಿ 3 ಗೇಣಳತೆಯ ಚಚ್ಚೌಕವಾದ ಸ್ಥಳವನ್ನು ಏರ್ಪಡಿಸಬೇಕು. ಅದೂ ಸಹ ಈಶಾನ್ಯದ ಕಡೆಗೆ ಇಳಿಜಾರಾಗಿರಬೇಕು ಮತ್ತು 3 ಅಂತಸ್ತುಗಳುಳ್ಳದಾಗಿ ಬಾಗಿಲಿನ ಅಗಳಿಯ ಅರ್ಧದಷ್ಟು ಉನ್ನತವಾಗಿರಬೇಕು. ಮೊದಲನೆಯ ಅಂತಸ್ತು 2 ಅಂಗುಲ ಎತ್ತರವಾಗಿಯೂ ಅದರ ಮೇಲಣ 2 1 ಅಂಗುಲ ಎತ್ತರವಾಗಿಯೂ ಇರುವವು. ಎಲ್ಲ ಅಂತಸ್ತುಗಳ ಅಗಲವು 3 ಅಂಗುಲವಿರಬೇಕೆಂದು ಶಾಸ್ತ್ರಜ್ಞರು ಹೇಳುತ್ತಾರೆ. ದೇವತೆಗಳ ಆವಾಹನಕ್ಕಾಗಿ ನಿರ್ಮಿಸಿದ ಪ್ರದೇಶದ ಮೇಲ್ಗಡೆಯಲ್ಲಿ 10 ಅಂಗುಲ ಎತ್ತರದ ಗೋಡೆಯನ್ನು ಹಾಕಿ ಅದರಲ್ಲಿ ಪೂರ್ವದಂತೆ ಪುಷ್ಪಗಳಿಂದಲೂ ಅಕ್ಕಿಯ ಕಾಳುಗಳಿಂದಲೂ ಕ್ರಮವಾಗಿ ದೇವತೆಗಳನ್ನು ಆವಾಹನ ಮಾಡಬೇಕು. ಅಧಿದೇವತೆಗಳನ್ನು ಪ್ರತ್ಯಧಿದೇವತೆಗಳನ್ನು ಸೂರ್ಯನಿಗೆ ಅಭಿಮುಖವಾಗಿ ಸ್ಥಾಪಿಸಬೇಕು. ಓ ಮುನಿವರ್ಯ, ಉತ್ತರಕ್ಕಾಗಲಿ ಪಶ್ಚಿಮಕ್ಕಾಗಲಿ ಅಭಿಮುಖವಾಗಿರಬಾರದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 93 ಮತ್ತು 94ನೆಯ ಅಧ್ಯಾಯಗಳ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ
ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.